ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸುತ್ತಾ ಎಲ್ಲರಿಗೂ ನಿಮ್ಮ ನೆಚ್ಚಿನ ಟಿವಿ ಕನ್ನಡ ಚಾನೆಲ್ ಕಲಿನಲಿಗೆ ಸ್ವಾಗತ ಸುಸ್ವಾಗತ. ಹೌದು ಗೆಳೆಯರೇ, ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ. ಇವತ್ತು ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ನಿಮಗೆ 2 ಗುಡ್ ನ್ಯೂಸ್ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಗೆಳೆಯರೇ. ಏನಪ್ಪ 2 ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಹೌದು, ಅನ್ನಭಾಗ್ಯದ ಹಣ ರಿಲೀಸ್ ಆಗಿದೆ. ಹಾಗೆಯೇ ಗೃಹಲಕ್ಷ್ಮಿಯ ಬಗ್ಗೆ ಒಂದು ಹೊಸ ಗುಡ್ ನ್ಯೂಸ್, ಎಲ್ಲರಿಗೂ ಖುಷಿ ತರುವ ವಿಷಯ. ಯಾರೆಲ್ಲ ಕಾಯ್ತಾ ಇದ್ರು ಇಷ್ಟು ದಿನ ಹಣ ಬರುತ್ತೆ ಅಂತೇಳಿ, ಎಲ್ಲದಕ್ಕೂ ಸಹ ನಾನು ನಿಮಗೆ ಇವತ್ತು ಗುಡ್ ನ್ಯೂಸ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಆದರೆ ಈ 2 ಬಗ್ಗೆ ಗುಡ್ ನ್ಯೂಸ್ನ ತಿಳ್ಕೊಬೇಕಾಗಿದ್ದಲ್ಲಿ ನೀವು ಏನು ಮಾಡಬೇಕು, ಸಂಪೂರ್ಣವಾಗಿ ನನ್ನ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿದಲ್ಲಿ ಮಾತ್ರವೇ ನಾನು ಇವತ್ತು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅನ್ನುವ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿದು ಬರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರೋ ಎಲ್ಲರಿಗೂ ಸಹ ನನ್ನ ಕಡೆಯಿಂದ ಕೇಳ್ಕೊಳೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಕನ್ನಡಿಗರನ್ನು ಬೆಂಬಲಿಸಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನೀವು ಬೆಲ್ ಬಟನ್ ಒತ್ತಿದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸುತ್ತೆ. ಆ ಆಲ್ ಅನ್ನೋ ಆಪ್ಷನ್ ನೀವು ಒತ್ತಿದಲ್ಲಿ ನಾವು ಹಾಕುವ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಗೆಳೆಯರೆ. ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ. ಹೌದು ಗೆಳೆಯರೆ, ಏನಪ್ಪ ಇದು ಗುಡ್ ನ್ಯೂಸು, ಏನಪ್ಪ ಇದು ಅಕ್ಕಿ ಭಾಗ್ಯದ ಬಗ್ಗೆ ಹೇಳಿದ್ರಲ್ಲ ಅಂತ ಹೇಳಿ ನೀವು ಕೇಳಿದ್ರೆ, ಹೌದು, ಅನ್ನಭಾಗ್ಯ ಅಲ್ವಾ, ಅನ್ನಭಾಗ್ಯದ ಬಗ್ಗೆ ನಿಮಗೆ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಎಷ್ಟೋ ಜನ ಹೌದು ಮೇಡಮ್, ನಮಗಂತೂ ಕಾದು ಕಾದು ಸಾಕಾಗಿದೆ, ಯಾವುದೂ ಸಹ ಸರ್ಕಾರ ಕರೆಕ್ಟಾಗಿ ದುಡ್ಡನ್ನ ಹಾಕ್ತಾ ಇಲ್ಲ. ಏನು ಸರ್ಕಾರ ಒಪ್ಕೊಂಡಿತ್ತು 10 kg ಅಕ್ಕಿ ಕೊಡ್ತೀವಿ ಅಂತೇಳಿ, ಯಾವ ದುಡ್ಡು ಬೇಡ ನಮಗೆ, 10 kg ಅಕ್ಕಿ ಕೊಟ್ಟರೆ ಸಾಕು, 2 ಹೊತ್ತು ನಾವು ನೆಮ್ಮದಿಯಾಗಿ ಊಟ ಮಾಡ್ತೀವಿ ಅಂತ ಹೇಳಿರೋರು ತುಂಬ ಜನ ಇದ್ದೀರಾ ಅಲ್ವಾ. ಸೊ ಹಾಗಾಗಿ ಕೆಲವರಿಗೆ ಆ 5 kg ಅಕ್ಕಿ ಏನಿದೆ ಅದನ್ನೇ ತುಂಬ ದೊಡ್ಡದು ವೀಕ್ಷಕರೇ. ಹೌದು, ಎಷ್ಟೋ ಜನಕ್ಕೆ ಅನ್ನನೂ ಸಹ ಇಲ್ಲದೆ ಇರೋರು ತುಂಬ ಜನ ಇದ್ದೀರಾ. ಅಂಥವ್ರಿಗೆ ಸಹ ಒಂದು ಒಳ್ಳೆ ಸಿಹಿ ಸುದ್ದಿ ಬಂದಿದೆ. ನೀವು ಇನ್ಮೇಲೆ ವೆಯ್ಟ್ ಮಾಡೋ ಅಗತ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ತಿಂಗಳಿಂದ ಏನು DBT ಮುಖಾಂತರ ನಿಮಗೆ ಬರ್ತಾ ಇತ್ತು ಹಣ, 1 kgಗೆ 34 ರೂಪಾಯಿ, ನನಗೆ ಏನೊಬ್ಬರಿಗೆ 170 ರೂಪಾಯಿ ನನಗೆ ಕೊಡ್ತಾ ಇದ್ರು. ಇನ್ಮೇಲೆ ಆ ಹಣ ನಿಮಗೆ ಬರೋದಿಲ್ಲ. ಯಾಕಪ್ಪ ಅಂತ ನೀವು ಕೇಳಿದ್ರೆ, ಇನ್ನು ಮುಂದೆ ಅಂದರೆ ಈ ತಿಂಗಳಿಂದ ನಿಮಗೆ ಏನು ತಲಾ 10 kg ಕೊಡ್ತೀವಿ ಅಂತ ಹೇಳಿದ್ರು ಗೌರ್ಮೆಂಟು, 10 kg ಅಕ್ಕಿನ ನಿಮಗೆ ಕೊಡ್ತಾ ಇದ್ದಾರೆ. ಸರಿನಾ? ಇದು ಫೇಕಾ ಅಂತ ಕೇಳಿದ್ರೆ, ಇಲ್ಲ ವೀಕ್ಷಕರೇ. KH ಮುನಿಯಪ್ಪರವರು ಅಂದರೆ ಆರೋಗ್ಯ ಸಚಿವರಾದ KH ಮುನಿಯಪ್ಪರವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರೇ ಸಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಯ್ತಾ. ಈ ತಿಂಗಳಿನಿಂದ ನಿಮಗೆ ಅಕ್ಕಿ ಬಂದು ತಲುಪಬೇಕಿತ್ತು 10 kg ಅಕ್ಕಿ, ಈ ತಿಂಗಳಿಂದ ನಿಮಗೆ ರೇಷನ್ನ ತಗೋಬಹುದು 10 kg ಅಕ್ಕಿನ. ಹಾಗಿದ್ಮೇಲೆ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಹಾಗಾದರೆ ನಮಗೆ ಇವಾಗ ಫಸ್ಟಿಗೆ ಅಕ್ಟೋಬರಿಂದ ಬರಬೇಕಿತ್ತಲ್ಲ 4ರಿಂದ 5 ತಿಂಗಳಿನ ಕಂತಿನ ಹಣ, ಅದು ಬರಲ್ವಾ ಮೇಡಮ್? ಹಂಗಿದ್ರೆ ಅದನ್ನ ಯಾವಾಗ ರೀತಿಯಲ್ಲಿ ನಮಗೆ ಬರುತ್ತೆ? ಅದೇನು ನಮಗೆ ಬರೋದೇ ಇಲ್ವಾ? ಇನ್ಮೇಲೆ ಅಕ್ಕಿ ಕೊಡ್ತಾರ, ಅದ್ರ ಬಗ್ಗೆ ಏನು? ಯಾಕಂದರೆ ಎಲ್ಲ ಸಾಮಾನ್ಯ ಜನಕ್ಕೆ ಇದು ಗೊತ್ತಾಗೇ ಆಗುತ್ತೆ. ಯಾಕಂದ್ರೆ ಇನ್ನೂ ಯಾರಿಗೂ ತುಂಬ ಜನಕ್ಕೆ ಬಂದಿಲ್ಲ. ನಾನು ಹೇಳಿರೋ ಪ್ರಕಾರ ನೆನ್ನೆನೇ ಹಾಕಿದ್ದೆ, ಮೆಸೇಜ್ ಬಂದಿರೋ ಪ್ರಕಾರ 25% ಅಷ್ಟೇ ಸಹ ಅನ್ನಭಾಗ್ಯದ ಹಣ ರಿಲೀಸ್ ಆಗಿದೆ. ಬಟ್ ಕೆಲವು ಕಡೆ ರಿಲೀಸ್ ಆಗಿದೆ, ಇನ್ನು ಕೆಲವ್ರಿಗೆ ಬಂದಿಲ್ಲ. ಸರಿನಾ? ಆದರೆ ಬಂದೇ ಇಲ್ಲ ಅಂತಲ್ಲ, 25% ಅಷ್ಟೇ ಬಂದಿದೆ. ಕೆಲವ್ರಿಗೆ ಮಾತ್ರ ಬಂದಿದೆ. ಅದು 1 ತಿಂಗಳಿನ ಹಣ ಮಾತ್ರನೇ ಜಮಾ ಮಾಡಿದ್ದಾರೆ. ಅಕ್ಟೋಬರ್ ತಿಂಗಳಿನ ಹಣ ಮಾತ್ರ ಜಮಾ ಮಾಡಿದ್ದಾರೆ. ಸರಿನಾ? ಸೊ ಹಾಗಾಗಿ ಇನ್ನುಳಿದ ಹಣ ಬರೋದಿಲ್ವಾ, ಈಗ ಅದಕ್ಕೆ ನಾವು ಅಕ್ಕಿನೇ ಕೊಡ್ತಾರಾ ಅಥವಾ ನಮ್ಮ ಅಕೌಂಟಿಗೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಇದೊಂದು ಡೌಟ್ ಇರುತ್ತೆ. ಆದರೆ ಇಲ್ಲ ವೀಕ್ಷಕರೇ, ಏನು ಈ ಹೋದ ತಿಂಗಳಿನ ತನಕ ನಿಮಗೇನು ಮಾತು ಕೊಟ್ಟಿದ್ರೋ ಅದನ್ನೆಲ್ಲ DBT ಮುಖಾಂತರ ನಿಮ್ಮ ಖಾತೆಗೆ ಸದ್ಯದಲ್ಲೇ ಎಲ್ಲ ತಿಂಗಳಿನ ಹಣ, ಅನ್ನಭಾಗ್ಯದ ಹಣನ ರಿಲೀಸ್ ಮಾಡ್ತಾರೆ. ಸರಿನಾ? ಹಾಗೆ ಈ ತಿಂಗಳಿನಿಂದ ಏನಂತ ಹೇಳಿದರೆ, ಈ ತಿಂಗಳಿಂದ ನೀವು ಏನು ರೇಷನ್ ತೊಗೊತಿರೋ ಅಂಥವ್ರಿಗೆ ಒಬ್ಬರಿಗೆ ತಲಾ 10 kg ಅಂತ ನೀವು ಅಕ್ಕಿನ ತೊಗೋಬೋದು. ಸರಿನಾ? ಈಗ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಯಾವುದೇ ಥರ ಅನುಮಾನ ಇಲ್ಲ ಇದ್ರ ಬಗ್ಗೆ ಅಂತ ಅಂದ್ಕೊತೀನಿ. ಏನಾದರೂ ಅನುಮಾನ ಇತ್ತು ಇದ್ರ ಬಗ್ಗೆ ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸರಿನಾ? ಹಾಗೆಯೇ ಗೃಹಲಕ್ಷ್ಮಿ ಕಡೆ ಹೋದರೆ, ಏನಪ್ಪ ಗೃಹಲಕ್ಷ್ಮಿಯ ಬಗ್ಗೆ ಹೊಸ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಹೌದು ವೀಕ್ಷಕರೇ, ಗೃಹಲಕ್ಷ್ಮಿದು ಏನೂ ಇಲ್ಲ. ಅದನ್ನು ಸಹ ನಾಳೆಯಿಂದ ಅಧಿಕೃತವಾಗಿ ಅನೌನ್ಸ್ ಆಗಿದೆ. ಖಾಸಗಿ ವಾಹಿನಿಯವರಿಗೆ ಈಗ ಆಲ್ರೆಡಿ ಗೌರ್ಮೆಂಟ್ ಸ್ಪಷ್ಟನೆಯನ್ನು ಕ್ಲಿಯರೆನ್ಸ್ನ ಕೊಟ್ಟಿದೆ. ವಿತ್ ಡಾಕ್ಯುಮೆಂಟ್ ಪ್ರೂಫ್ ಆಗಿ ಕಳಿಸಿದಾರಂತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಾಳೆಯಿಂದ 16ನೇ ಕಂತಿನ ಹಣ ಯಾರೆಲ್ಲ ಕಾಯ್ತಾ ಇದ್ರೋ, ಗೃಹಲಕ್ಷ್ಮಿಯ ದುಡ್ಡಿನ ಬಗ್ಗೆ ಯಾರೆಲ್ಲ ಕಾಯ್ತಾ ಇದ್ರೋ ಅವರ ಖಾತೆಗೆಲ್ಲ ನಾಳೆಯಿಂದನೇ ಜಮಾ ಆಗಲಿಕ್ಕೆ ಶುರುವಾಗ್ತಾ ಇದೆ. ಆಲ್ರೆಡಿ DBT ಈಗ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಸೊ ಅದು ನಿಮಗೆ ಪ್ರೊಸೆಸ್ ಆಗಿ ಬರಲಿಕ್ಕೆ 24 hours ಹಿಡಿಯುತ್ತೆ.
ಸೊ ಹಾಗಾಗಿ ನಿಮಗೆ ನಾಳೆ 16ನೇ ಕಂತಿನ ಹಣ ಮಾತ್ರ ಬರ್ತಾ ಇದೆ. ಹಾಗೆ ನಾನು ನಿಮಗೆ ನನ್ನ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ವಾ ವೀಕ್ಷಕರೇ, ಎಲ್ಲರೂ ಸಹ ಒಟ್ಟಿಗೆ ಬರುತ್ತೆ, 4,000 ಒಟ್ಟಿಗೆ ಬರುತ್ತೆ, 6,000 ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಆದರೆ ಯಾವತ್ತೂ ಬರೋದಿಲ್ಲ. ನಿಮಗೆ ಗೊತ್ತು, ಇದು ಸರ್ಕಾರ, ನಿಮಗೆ ಇದುವರೆಗೂ ಗೃಹಲಕ್ಷ್ಮಿ ಆಲ್ರೆಡಿ 16 ಕಂತು ನೀವು ತಗೊಂಡಿರೋ ಪ್ರಕಾರ ಯಾವುದಕ್ಕೂ ಯಾವ ದಿನಾನೂ ಸಹ ನಿಮಗೆ ಒಂದೇ ಸತಿ 4,000 ಎಲ್ಲ ಹಾಕಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಹಾಗಾಗಿ 2,000 ರೂಪಾಯಿ ನನಗೆ ಅವ್ರು ಹಾಕೋದು. ಈಗ ನಾಳೆ 2,000 ರೂಪಾಯಿನ ಹಾಕ್ತಾರೆ. ಹಾಗಂತ ಎಲ್ಲರಿಗೂ ಬರುತ್ತಾ ಅಂತ ನೀವು ಕೇಳಿದ್ರೆ ಎಲ್ಲರಿಗೂ ಬರೋದಿಲ್ಲ ವೀಕ್ಷಕರೇ. ಹೌದು ಮೇಡಮ್, ನೀವು ನನಗೆ ಬರುತ್ತೆ ಅಂತ ಹೇಳಿದ್ರೆ ಇವತ್ತು ಬಂದಿಲ್ಲ ಅಂತ ಹೇಳಿದ್ರೆ ನೋಡಿ, ಅವರೇ ಲೀಸ್ಟ್ ಪ್ರಿಪೇರ್ ಮಾಡಿರೋ ಪ್ರಕಾರ ಒಂದು ಹಂತವಾಗಿಯೇ ಸಹ ಎಲ್ಲರಿಗೂ ಸಹ ದುಡ್ಡು ಹೋಗುವಂಥದ್ದು. ಹಾಗಾಗಿ ಒಂದು ತಾಲೂಕ್ ವೈಸ್ ಮಾಡಿರ್ತಾರೆ, ಡಿಸ್ಟ್ರಿಕ್ಟ್ ವೈಸ್ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಆ ಲೀಸ್ಟ್ ಪ್ರಕಾರ ಹಾಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಸರಿನಾ? ಆದರೆ ಒಂದು ಖುಷಿಯ ವಿಷಯ ಏನಂತ ಹೇಳಿದ್ರೆ, ಇಲ್ಲಿಗೆ ತೆರೆ ಬಿದ್ದಿದೆ. ಸರಿನಾ? ಯಾವಾಗ ಬಿಡ್ತಾರೆ ಯಾಕಂದ್ರೆ ನಮಗೂ ಹೇಳಿ ಸಾಕಾಗಿತ್ತು, ಇವಾಗ ಬಿಡ್ತಾರೆ ನಾಳೆ ಬಿಡ್ತಾರೆ ಅಂತ ಹೇಳಿ. ಆಮೇಲೆ ನೀವೂ ಹೇಳ್ತಾ ಇದ್ರಿ ಮೇಡಮ್, ಇಲ್ಲ ಯಾವ್ದಾದ್ರು ಎಲೆಕ್ಷನ್ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಹಬ್ಬ ಬರಬೇಕು, ಹಬ್ಬದಲ್ಲಿ ಅಥವಾ ಎಲೆಕ್ಷನ್ ಟೈಮಲ್ಲಿ ಮಾತ್ರ ರಿಲೀಸ್ ಮಾಡೋದು, ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಮಾಡೋದೇ ಇಲ್ವೋ ಅಂತಲೂ ನಿಮಗೆ ಡೌಟ್ ಇತ್ತು ಅಲ್ವಾ ವೀಕ್ಷಕರೇ. ಆದರೆ ಇಲ್ಲಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಸೊ ಎಲ್ಲರಿಗೂ ಖುಷಿಯ ವಿಷಯ ಅಂತ ಹೇಳಿದರೆ, ನಮ್ಮ ಗೃಹಲಕ್ಷ್ಮಿಯವರಿಗೆ ನಾಳೆಯಿಂದ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಬಂದಮೇಲೆ ಏನು ಮಾಡಬೇಕು, ದಯವಿಟ್ಟು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಕಮೆಂಟ್ ಹಾಕಿ, ಮೇಡಮ್ ನಮಗೆ ಬಂದಿದೆ, ನೀವು ಯಾವ ಡಿಸ್ಟ್ರಿಕ್ಟ್ನವರು ಅಂತ ಹೇಳಿ ಹಾಕಿ. ಆಗ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಹೇಳಲಿಕ್ಕೆ ನನಗೂ ಸಹ ಒಂದು ಧೈರ್ಯ ಬರುತ್ತೆ, ಹೌದಪ್ಪ ನಾನು ಹೇಳಿರೋದು ಸತ್ಯ ಅಂತ ಹೇಳ್ಬಿಟ್ಟು ನಮಗೂ ಸಹ ಒಂದು ವಿಶ್ವಾಸ ಬರುತ್ತೆ. ಇನ್ನು ಮುಂದೆ ನಿಮ್ಮ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಷಯನ, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯನ, ಅಪ್ಡೇಟ್ಸ್ನ ತಕ್ಷಣವೇ ಕೊಡಲಿಕ್ಕೆ ನಮಗೂ ಸಹ ಒಂದು ಸ್ಫೂರ್ತಿ ಸಿಗುತ್ತೆ ಅಲ್ವಾ ವೀಕ್ಷಕರೇ. ಹಾಗೇನೆ ಮೇಡಮ್ ನಾಳೆಯಿಂದ ನಮಗೆ ಬರಲೇ ಇಲ್ಲದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೆಲ್ಲ ನಾಳೆ ಬರಲ್ಲ ಯೋಚನೆ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಾಳೆ ಬರುತ್ತೆ, ನಾಳೆ ಬರದೇ ಇರೋರಿಗೆ ನಾಳೆ ಒಟ್ಟಿನಲ್ಲಿ ಸೋಮವಾರದೊಳಗೆ 16ನೇ ಕಂತಿನ ಹಣ ಎಲ್ಲರಿಗೂ ಸಹ ಬಂದು ತಲುಪುತ್ತೆ. ಹಾಗೆ ಇನ್ನೊಂದು ಖುಷಿಯ ವಿಷಯ ಏನು ಅಂತ ಹೇಳಿದ್ರೆ, 17ನೇ ಕಂತಿನ ಹಣನೂ ಸಹ ನಿಮಗೆ ಈ ವಾರದಲ್ಲೇ ಬರುತ್ತೆ. ಆಯಿತಾ? ಈ ವಾರದಲ್ಲೇ ಅಂತ ಹೇಳಿದ್ರೆ ನೆಕ್ಸ್ಟ್ ಸೋಮವಾರ ನಿಮಗೆ 17ನೇ ಕಂತಿನ ಹಣ ಬಂದು ಬರುತ್ತೆ. ಸರಿನಾ? ಸೋಮವಾರ ಬಂದು ತಲುಪುತ್ತೆ. ಯಾಕೆ ಸೋಮವಾರ ಅಂತ ಹೇಳಿದ್ರೆ, ನಾಳೆ ಶುಕ್ರವಾರ ಆಗಿರೋದ್ರಿಂದ ಶನಿವಾರ ಬಂದ್ಬಿಟ್ಟು ನಿಮಗೆ 4th ಸ್ಯಾಟರ್ಡೆ ಆಗಿರುತ್ತೆ. 4th ಸ್ಯಾಟರ್ಡೆ ನಿಮಗೆ ಬ್ಯಾಂಕ್ ಹಾಲಿಡೇ ಇರೋದ್ರಿಂದ, ಸೊ ಹಾಗಾಗಿ ಭಾನುವಾರ ಎಂದಿನಂತೆ ರಜೆ ಇರುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಸಹ ಸೋಮವಾರ ನಿಮಗೆ 17ನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ ವೀಕ್ಷಕರೇ. ಸರಿನಾ? ಸೊ ಆದರೆ ಯಾರಿಗೆಲ್ಲ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಸರಿನಾ? ಹಾಗೆ ನಿಮಗೆ ಏನಾದರೂ ನನ್ನ ಹೇಳುವ ಮಾಹಿತಿ ನಿಮಗೆ ಸತ್ಯ ಅನಿಸಿದಲ್ಲಿ, ಅಥವಾ ನಾನು ಹೇಳುವ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಅನಿಸಿದ್ದಲ್ಲಿ ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಹಾಗೆ ಕಮೆಂಟ್ನ ಹಾಕೋದನ್ನ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು.